ಹಲೋ ಡಿಯರ್, ವಿಜಯ್ಸ್ ಇಂಗ್ಲಿಷ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ವಾಕ್ಯ ರಚನೆ ವಿಡಿಯೋ ಶೃಂಖಲೆಯ 5ನೇ ವಿಡಿಯೋ ಇದು. ಬಿ ಫಾರ್ಮ್ಸ್ ನ ಉಪಯೋಗ ಮಾಡಿಕೊಂಡು ಇಲ್ಲಿವರೆಗೂ ನಾವು ಮಾಡಿರ್ತಕ್ಕಂಥ ವಾಕ್ಯಗಳನ್ನ 2 ನಿಮಿಷದಲ್ಲಿ ನಿಮಗೆ ಜ್ಞಾಪಿಸಿಕೊಟ್ಟು ವಾಕ್ಯ ರಚನೆಯ ಮುಂದಿನ ಭಾಗವನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಈಗ ನೀವು ಇದೇ ವಿಡಿಯೋನ ಮೊದಲು ನೋಡ್ತಾ ಇದ್ರೆ ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಹಿಂದಿನ ವಿಡಿಯೋಗಳ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಬಿ ಅಂದ್ರೆ ಇರು ಅಂತ ಅರ್ಥ. ಹೀಗೆ ಇರಬೇಕು. ಬಿ ಆನೆಸ್ಟ್, ಪ್ರಾಮಾಣಿಕನಾಗಿ ಇರಬೇಕು. ಬಿ ಕಾಮ್, ಶಾಂತನಾಗಿರು. ಡೋಂಟ್ ಬಿ ಆಂಗ್ರಿ, ಸಿಟ್ಟಾಗಿರಬೇಡ. ಡೋಂಟ್ ಬಿ ಶೈ, ನಾಚಿಕೆ ಪಡಬೇಡ. ಬಿ ಇರು, ಏನಾಗಿ ಇರು. ಐ ಆಮ್ ಅ ಟೀಚರ್, ನಾನೊಬ್ಬ ಶಿಕ್ಷಕನಾಗಿದ್ದೇನೆ. ವಿ ಆರ್ ಸ್ಟೂಡೆಂಟ್ಸ್, ನಾವು ವಿದ್ಯಾರ್ಥಿಗಳಾಗಿದ್ದೇವೆ. ಹಿ ಈಸ್ ಅ ಮಿನಿಸ್ಟರ್, ಅವನೊಬ್ಬ ಮಂತ್ರಿಯಾಗಿದ್ದಾನೆ. ಹಿ ಈಸ್ ಅ ಪೊಯೆಟ್, ಅವನೊಬ್ಬ ಕವಿಯಾಗಿದ್ದಾನೆ. ದೇ ಆರ್ ಚಿಲ್ಡ್ರನ್, ಅವರು ಮಕ್ಕಳಿದ್ದಾರೆ. ಆಡುಭಾಷೆಯಲ್ಲಿ ನಾವು ಬರೀ ಅವರು ಮಕ್ಕಳು ಅಂದ್ಬಿಡ್ತೀವಿ ಅಷ್ಟೇ. ಐ ವಾಸ್ ಅ ಸೋಲ್ಜರ್, ನಾನೊಬ್ಬ ಸೈನಿಕನಾಗಿದ್ದೆ. ವಿ ವರ್ ಸ್ಟೂಡೆಂಟ್ಸ್, ನಾವು ವಿದ್ಯಾರ್ಥಿಗಳಾಗಿದ್ದೆವು. ಈಗ ಸ್ಥಿತಿ ಬಗ್ಗೆ ನೋಡೋಣ. ಐ ಆಮ್ ವೆಲ್, ನಾನು ಚೆನ್ನಾಗಿದ್ದೀನಿ. ಹಿ ಈಸ್ ಪುವರ್, ಅವನು ಬಡವನಾಗಿದ್ದಾನೆ, ಬಡ ಸ್ಥಿತಿಯಲ್ಲಿ ಇದ್ದಾನೆ. ಶಿ ಈಸ್ ಸ್ಯಾಡ್, ಅವಳು ದುಃಖದಿಂದಿದ್ದಾಳೆ. ವಿ ಆರ್ ಹ್ಯಾಪಿ, ನಾವು ಸಂತೋಷದಿಂದಿದ್ದೇವೆ. ಯು ಆರ್ ಸೈಲೆಂಟ್, ನೀನು ಮೌನವಾಗಿದ್ದೀಯಾ. ದೇ ಆರ್ ಇನ್ ಕನ್ಫ್ಯೂಷನ್, ಅವರು ಗೊಂದಲದಲ್ಲಿದ್ದಾರೆ. ಈಗ ಜಾಗದಲ್ಲಿ ಇರುವುದರ ಬಗ್ಗೆ ನೋಡೋಣ. ಐ ಆಮ್ ಎಟ್ ಹೋಮ್, ನಾನು ಮನೆಯಲ್ಲಿ ಇದ್ದೇನೆ. ಶಿ ಈಸ್ ಎಟ್ ದ ಡೋರ್, ಅವಳು ಬಾಗಿಲಲ್ಲಿದ್ದಾಳೆ. ವಿ ಆರ್ ಎಟ್ ದ ಸ್ಟೇಡಿಯಂ, ನಾವು ಸ್ಟೇಡಿಯಂನಲ್ಲಿದ್ದೇವೆ. ದೇ ಆರ್ ಇನ್ ಇಂಗ್ಲೆಂಡ್, ಅವರು ಇಂಗ್ಲೆಂಡಿನಲ್ಲಿದ್ದಾರೆ. ಇಟ್ ಈಸ್ ಇನ್ಸೈಡ್ ದಿ ಬಾಕ್ಸ್, ಅದು ಪೆಟ್ಟಿಗೆಯೊಳಗಿದೆ. ಬೀದ ರೂಪಗಳಾದ ಆಮ್, ಈಸ್, ಆರ್ ಅನ್ನು ಬಳಸಿಕೊಂಡು ಈ ವಾಕ್ಯಗಳನ್ನು ಮಾಡಿವಿ. ಆಮ್ ಮತ್ತು ಈಸ್ ಇವುಗಳ ಜಾಗದಲ್ಲಿ ವಾಸ್ ಬಳಸಿದರೆ ಮತ್ತು ಆರ್ನ ಜಾಗದಲ್ಲಿ ವರ್ ಬಳಸಿದರೆ ಭೂತಕಾಲದ ರೂಪಗಳಾಗುತ್ತೆ. ಇವುಗಳನ್ನು ಕಂಟಿನ್ಯೂಯಸ್ ಟೆನ್ಸ್ನಲ್ಲಿ ಹೇಗೆ ಬಳಸಿವಿ ಅಂತ ನೋಡೋಣ. ಐ ಆಮ್ ಗೋಯಿಂಗ್, ನಾನು ಹೋಗುತ್ತಿದ್ದೇನೆ. ಶಿ ಈಸ್ ಸ್ಪೀಕಿಂಗ್, ಅವಳು ಮಾತನಾಡುತ್ತಿದ್ದಾಳೆ. ವಿ ಆರ್ ಪ್ಲೇಯಿಂಗ್, ನಾವು ಆಟವಾಡುತ್ತಿದ್ದೇವೆ. ಹಿ ಈಸ್ ಟ್ರೈಯಿಂಗ್, ಅವನು ಪ್ರಯತ್ನಿಸುತ್ತಿದ್ದಾನೆ. ದೇ ಆರ್ ಕ್ಲೀನಿಂಗ್, ಅವರು ಸ್ವಚ್ಛಗೊಳಿಸುತ್ತಿದ್ದಾರೆ. ಇವತ್ತು 2 ಥರದ ವಾಕ್ಯಗಳನ್ನು ಕಲಿಯೋಣ. ಐ ಗೋ, ನಾನು ಹೋಗುತ್ತೇನೆ. ಐ ವಿಲ್ ಗೋ, ನಾನು ಹೋಗುವೆನು. ವಿ ಪ್ಲೇ, ನಾವು ಆಡುತ್ತೇವೆ. ವಿ ವಿಲ್ ಪ್ಲೇ, ನಾವು ಆಡುವೆವು. ಯು ಕಮ್, ನೀನು ಬರುತ್ತೀಯ. ಯು ವಿಲ್ ಕಮ್, ನೀನು ಬರುವೆ. ಶಿ ಪ್ಲೇಸ್, ಅವಳು ಆಡುತ್ತಾಳೆ. ಶಿ ವಿಲ್ ಪ್ಲೇ, ಅವಳು ಆಡುವಳು. ಹಿ ಕಮ್ಸ್, ಅವನು ಬರುತ್ತಾನೆ. ಹಿ ವಿಲ್ ಕಮ್, ಅವನು ಬರುವನು. ಇಟ್ ಈಟ್ಸ್, ಇದು ತಿನ್ನುತ್ತದೆ. ಇದು ತಿನ್ನುವುದು. ಇಲ್ಲಿ ಆಗಿರುವ ಬದಲಾವಣೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ಹಿ, ಶಿ, ಇಟ್ ಉಪಯೋಗಿಸಿದಾಗ ಕ್ರಿಯಾಪದಕ್ಕೆ ಎಸ್ ಅಂಟುಕೊಂಡು ಬಂತು. ಅದೇ ಬಲಗಡೆ ಇರುವ ವಾಕ್ಯಗಳಲ್ಲಿ ಕ್ರಿಯಾಪದದ ಮುಂದೆ ವಿಲ್ ಅಂತ ಬಂತು, ಅದು ಸಹಾಯಕ ಕ್ರಿಯಾಪದ. ಅಂದರೆ ಯಾವುದೇ ಕಾರ್ಯವನ್ನು ನಾವು ನಂತರ ಮಾಡ್ತೀವಿ, ಮುಂದೆ ಫ್ಯೂಚರ್ನಲ್ಲಿ ಮಾಡ್ತೀವಿ ಅಂತಂದಾಗ ವಿಲ್ ಅನ್ನು ಉಪಯೋಗಿಸ್ತೀವಿ. ಹಾಗಾದರೆ ಶಿ ಪ್ಲೇ ಅಂತಾಗಲಿ, ಹಿ ಕಮ್ ಅಂತಾಗಲಿ, ಇಟ್ ಈಟ್ ಅಂತಾಗಲಿ ಆಗಲ್ಲ. ಗ್ರಾಮರ್ ಅಂದರೆ ಬೇರೆ ಏನೂ ಅಲ್ಲ, ಇದೆ ನೋಡಿ. ಯಾವುದು ತಪ್ಪು ಅಂತ ಗೊತ್ತಾಗಬೇಕು. ಅದಕ್ಕೋಸ್ಕರ ಕಲಿಯುವಾಗನೇ ಎಲ್ಲವನ್ನೂ ಸರಿಯಾಗಿ ಕಲಿತುಬಿಟ್ರೆ ಗ್ರಾಮರಿನ ಅಗತ್ಯನೇ ಇರಲ್ಲ ನಮಗೆ. ಹಾಗೆಯೇ ಶಿ ವಿಲ್ ಪ್ಲೇಸ್ ಅಂತಾಗಲಿ, ಹಿ ವಿಲ್ ಕಮ್ಸ್ ಅಂತಾಗಲಿ, ಇಟ್ ವಿಲ್ ಈಟ್ಸ್ ಅಂತಾಗಲಿ ಆಗಲ್ಲ. ಇದು ಕೂಡ ತಪ್ಪು. ಮುಂದೆ ನೀವು ಮಾತನಾಡುವಾಗ ಈ ತಪ್ಪುಗಳು ಆಗಬಾರ್ದು ಅಂತಂದರೆ ಇಂತಹ ವಾಕ್ಯಗಳನ್ನು ಪ್ರಾಕ್ಟೀಸ್ ಮಾಡಬೇಕಷ್ಟೆ.
ಐ ಲರ್ನ್ ನಾನು ಕಲಿಯುತ್ತೇನೆ. ಐ ವಿಲ್ ಲರ್ನ್ ನಾನು ಕಲಿಯುವೆನು. ಹಿ ಲರ್ನ್ಸ್ ಅವನು ಕಲಿಯುತ್ತಾನೆ. ಹಿ ವಿಲ್ ಲರ್ನ್ ಅವನು ಕಲಿಯುವನು. ವಿ ಪ್ಲೇ ನಾವು ಆಡುತ್ತೇವೆ. ವಿ ವಿಲ್ ಪ್ಲೇ ನಾವು ಆಡುವೆವು. ಶಿ ಕಮ್ಸ್ ಅವಳು ಬರುತ್ತಾಳೆ. ಶಿ ವಿಲ್ ಕಮ್ ಅವಳು ಬರುವಳು. ದೇ ಗೋ ಅವರು ಹೋಗುತ್ತಾರೆ. ದೇ ವಿಲ್ ಗೋ ಅವರು ಹೋಗುವರು. ಇಟ್ ಡ್ರಿಂಕ್ಸ್ ಇದು ಕುಡಿಯುತ್ತದೆ. ಇಟ್ ವಿಲ್ ಡ್ರಿಂಕ್ ಇದು ಕುಡಿಯುವುದು. ಇಲ್ಲಿವರೆಗೂ ಸರ್ವನಾಮಗಳನ್ನು ತಗೊಂಡು ಮಾಡಿದ್ವಿ, ಅಂದರೆ ಪ್ರನೌನ್ಸ್ನ ತಗೊಂಡು ಮಾಡಿದ್ವಿ. ಈಗ ನಾಮಪದಗಳನ್ನು ತಗೊಂಡು ಮಾಡೋಣ, ಅಂದರೆ ನೌನ್ಸ್. ರವಿ ಸೇಸ್ ರವಿ ಹೇಳುತ್ತಾನೆ. ರವಿ ಹೇಳುವನು. ಗರ್ಲ್ಸ್ ಪ್ಲೇ ಹುಡುಗಿಯರು ಆಡುತ್ತಾರೆ. ಗರ್ಲ್ಸ್ ವಿಲ್ ಪ್ಲೇ ಹುಡುಗಿಯರು ಆಡುವರು. ರಾಣಿ ಮೀಟ್ಸ್ ರಾಣಿ ಭೇಟಿಯಾಗುತ್ತಾಳೆ. ರಾಣಿ ವಿಲ್ ಮೀಟ್ ರಾಣಿ ಭೇಟಿಯಾಗುವಳು. ಬರ್ಡ್ಸ್ ಫ್ಲೈ ಹಕ್ಕಿಗಳು ಹಾರುತ್ತವೆ. ಬರ್ಡ್ಸ್ ವಿಲ್ ಫ್ಲೈ ಹಕ್ಕಿಗಳು ಹಾರುವವು. ಈಗ ಇಲ್ಲಿ ಗಮನಿಸಬೇಕಾಗಿದ್ದೇನು ಅಂತ ನೋಡೋಣ. ಮೊದಲನೆಯ ಶಬ್ದ ಅಂದರೆ ಕರ್ತೃ ಏಕವಚನದಲ್ಲಿದ್ದಾಗ ವರ್ಬ್ಗೆ ಅಂದರೆ ಕ್ರಿಯಾಪದಕ್ಕೆ ಎಸ್ ಅಂಟ್ಕೊಂಡು ಬರುತ್ತೆ. The boy plays video games. Boys play cricket. This cow gives milk. ಈ ಆಕಳು ಹಾಲು ಕೊಡುತ್ತದೆ. These cows give milk. ಈ ಆಕಳುಗಳು ಹಾಲು ಕೊಡುತ್ತವೆ. ರಾಜು likes sweets. ರಾಜು ಸಿಹಿ ತಿಂಡಿಗಳನ್ನು ಇಷ್ಟಪಡುತ್ತಾನೆ. Buffaloes like water. ಎಮ್ಮೆಗಳು ನೀರನ್ನು ಇಷ್ಟಪಡುತ್ತವೆ. ಈಗ ನೀವು ಕ್ರಿಯಾಪದಗಳನ್ನು ಉಪಯೋಗ ಮಾಡಿ 3 ತರಹದ ವಾಕ್ಯಗಳ ರಚನೆಯನ್ನ ಕಲ್ತಿದ್ದೀರಿ. ಐ ಗೋ ನಾನು ಹೋಗುತ್ತೇನೆ. ಐ ವಿಲ್ ಗೋ ನಾನು ಹೋಗುವೆನು. ಐ ಆಮ್ ಗೋಯಿಂಗ್ ನಾನು ಹೋಗುತ್ತಿದ್ದೇನೆ. ಹಿ ಕಮ್ಸ್ ಅವನು ಬರುತ್ತಾನೆ. ಹಿ ವಿಲ್ ಕಮ್ ಅವನು ಬರುವನು. ಹಿ ಈಸ್ ಕಮಿಂಗ್ ಅವನು ಬರುತ್ತಿದ್ದಾನೆ. ವಿ ಪ್ಲೇ ನಾವು ಆಡುತ್ತೇವೆ. ವಿ ಆರ್ ಪ್ಲೇಯಿಂಗ್ ನಾವು ಆಡುತ್ತಿದ್ದೇವೆ. ವಿ ವಿಲ್ ಪ್ಲೇ ನಾವು ಆಡುವೆವು. ಶಿ ಈಟ್ಸ್ ಅವಳು ತಿನ್ನುತ್ತಾಳೆ. ಶಿ ಈಸ್ ಈಟಿಂಗ್ ಅವಳು ತಿನ್ನುತ್ತಿದ್ದಾಳೆ. ಶಿ ವಿಲ್ ಈಟ್ ಅವಳು ತಿನ್ನುವಳು. ಮುಂದಿನ ಹಂತದ ವಾಕ್ಯ ರಚನೆಗೆ ಕ್ರಿಯಾಪದಗಳ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ರೂಪಗಳು ಗೊತ್ತಿರಬೇಕಾಗತ್ತೆ. ಇದು ಅತ್ಯಂತ ಪ್ರಮುಖವಾದದ್ದು, ತುಂಬ ಇಂಪಾರ್ಟೆಂಟ್. ಅದಕ್ಕೆ ಆ ವಿಡಿಯೋದ ಲಿಂಕನ್ನು ನಾನು ಇಲ್ಲಿ ಮುಂದೆ ಕೊಡ್ತೀನಿ. ಅದರಲ್ಲಿರೋ ಶಬ್ದಗಳನ್ನು ಕಂಠಪಾಠ ಮಾಡಿ ಕಲಿಬೇಕು. ಇದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಂದಾದಾರರಾಗಿಬಿಡಿ.